ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಕ್ಯಾರೆಟ್ ಎಗ್ ಪಲ್ಯ ಮತ್ತು ರಸಮ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ರುಚಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಕ್ಯಾರೆಟ್ ಹಾಕಿ ಯಾರೂ ಮಾಡಿರಲಿಕ್ಕಿಲ್ಲ, ಸೊ ಒಂದ್ಸಲ ಟ್ರೈ ಮಾಡಿ ನೀವು. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ನಾನು ಮಾಡುವಂಥ ರೆಸಿಪೀಸು ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೇನೆ. ಸೊ ಈಗ ಕ್ಯಾರೆಟ್ ಎಗ್ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ನೋಡಿ, ನಾನು ಇಲ್ಲಿ ಕ್ಯಾರೆಟು 1/4 kg ಕ್ಯಾರೆಟು ತುರಿದು ಇಟ್ಕೊಂಡಿದ್ದೆ. ಹಾಗೆ 2 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ. ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ 4 ಜನ ಅಲ್ವಾ, ಸೊ ನನಗೆ ಸಾಕು, ಅದಕ್ಕೆ 5 ಮೊಟ್ಟೆ ತೊಗೊಂಡಿದ್ದೆ. ಸೊ ನೋಡಿ, ಈಗ ರಸಮ್ಗೆ ಇದು ಮೆಣಸು ಮತ್ತು ಜೀರಿಗೆ ಅದನ್ನು ಸಹ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಣಮೆಣಸಿನ್ಕಾಯಿ 5 ತೊಗೊಂಡಿದ್ದೆ. ಹಾಗೆ ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಸೊ ನೋಡಿ, ಸ್ವಲ್ಪ ಎಣ್ಣೆ, 1 ಸ್ಪೂನು ಸಾಲ್ಟು. ಸೊ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೆ. ಸೊ ಈಗ ಟೊಮೆಟೊ ಮಿಸ್ ಆಗಿದೆ ಇದರಲ್ಲಿ. ಸೊ ಸಾಸಿವೆ ಸ್ವಲ್ಪ, ಎಲ್ಲನೂ ಒಟ್ಟಿಗೆ ತೊಗೊಂಡಿದ್ದೀನಿ ನಾನು. 1 ಬೈ 1 ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸೊ ಈಗ ಬಾಣಲಿ ಬಿಸಿಗೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 3 ಸ್ಪೂನ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಎಗ್ಗು ಮತ್ತು ಕ್ಯಾರೆಟ್ ಎರಡೂ ಸಹ ಹೆಲ್ತಿಗೆ ತುಂಬ ಒಳ್ಳೆಯದಲ್ವಾ. ಸೊ ಹಾಗಾಗಿ ಕೆಲವರು ಬರೀ ಎಗ್ ಪಲ್ಯನೂ ಮಾಡ್ತಾರೆ, ಕೆಲವರು ಕ್ಯಾರೆಟ್ ಪಲ್ಯನೂ ಸಹ ಮಾಡ್ತಾರೆ. ಸೊ ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಸೊ 3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಾಯಿತು. ಈಗ ಸಾಸಿವೆ ತೊಗೊಂಡಿದ್ದೀನಿ. ನಿಮಗೆ ಮನೇಲಿ ಎಷ್ಟು ಜನ ಕ್ವಾಂಟಿಟಿ ಇದೆ ನೋಡಿಕೊಂಡು ತೊಗೊಳ್ಳಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ 4 ಜನ ಊಟ ಮಾಡಬಹುದು. ಸಾಸಿವೆ ಸೌಂಡ್ ಮಾಡ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸೊ ಈರುಳ್ಳಿನ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಕರಿಬೇವು ಸೇರಿಸ್ಕೊಳ್ಳೋಣ. ಸೊ ಈಗ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ, ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಸಾರಿ, ಇದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಆದಷ್ಟು ಕಡಿಮೆ ಉರಿ ಇಟ್ಕೊಂಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ. ಸೊ ಹಾಗೆ ಇದಕ್ಕೆ ನೀರೇನು ಸೇರಿಸೋದು ಬೇಡ, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಸೊ ಹಾಗಾದರೆ ಇನ್ನೂ ರುಚಿ ಹೆಚ್ಚಿರುತ್ತೆ. ಸ್ವಲ್ಪ ನೀರು ಸೇರಿಸ್ಬಿಟ್ರೆ, ಇದು ಎಗ್ ಪಲ್ಯ ಅಲ್ವಾ, ಸೊ ನೀರು ಸೇರಿಸ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ. ನಾನಿಲ್ಲಿ 3/4 ಸ್ಪೂನ್ ಉಪ್ಪು ತೊಗೊಂಡಿದ್ದೆ. ಸೊ ನಿಮಗೂ ಅಷ್ಟೇ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಸಹ ತಿನ್ನೋಕ್ಕಾಗಲ್ಲ. ಸೊ ಲಿಡ್ ಕ್ಲೋಸ್ ಮಾಡಿ ಸ್ಕೀಮ್ ಕಡಿಮೆ ಮಾಡಿ ಒಂದು 5 ನಿಮಿಷ ಇಲ್ಲ 7 ನಿಮಿಷ ಸ್ಕೀಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲರೂ ಎಲ್ಲ ರೀತಿ ಅಡುಗೆ ಮಾಡ್ತೇವೆ. ಸೊ ಒಬ್ಬೊಬ್ಬರದ್ದು ಒಂದೊಂದು ವಿಧಾನ ಇರುತ್ತೆ ಅಲ್ವಾ. ಸೊ ನಾನು ಅಷ್ಟೇ ಬೇರೆ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೋಡಿ, ಈಗ ಲಿಡ್ಡು ಕ್ಲೋಸ್ ಮಾಡಿ 5 ನಿಮಿಷ ಕುಕ್ ಮಾಡ್ಕೊಂಡಿದ್ದೆ. ಸೊ ಈಗ ಲಿಡ್ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಕಡಿಮೆ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸೀದೋಗಲ್ಲ. ಸೊ ನೋಡಿ, ಚೆನ್ನಾಗಿ ಈಗ ಮೆತ್ತಗೆ ಆಗಿದೆ. ಸೊ ಈ ಟೈಮಲ್ಲಿ ನಾನು ಎಗ್ಗನ್ನು ಸೇರಿಸ್ಕೊತೀನಿ. ನಾನು ಫಸ್ಟೇ ಒಂದು ಬೌಲ್ಗೆ ಮೊಟ್ಟೆ 5 ಮೊಟ್ಟೆನೂ ಸಹ ತೊಗೊಂಡಿದ್ದೆ. ಇದರಲ್ಲಿ 2 ನಾಟಿ ಮೊಟ್ಟೆ ಇದೆ. ಸೊ ನಾಟಿ ಮೊಟ್ಟೆ ಸ್ವಲ್ಪ ಯಾರೋ ಕೊಟ್ಟಿದ್ದರು ನನಗೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ಲು ಮೊಟ್ಟೆ ಬರುತ್ತಲ್ವ ಅದೇ. ಮೊಟ್ಟೆನ ಸೇರಿಸಿದ ಮೇಲೆ ಉರಿ ಜಾಸ್ತಿ ಇಡಿ. ಸೊ ಒಂದು 5 ನಿಮಿಷ ಹಾಗೆ ಇರಲಿ. ಸೊ ಆದಮೇಲೆ ನೋಡಿ, ಈಗ ನಾನು ಉಲ್ಟಾ ಮಾಡ್ಕೋತಾ ಇದ್ದೇನೆ. ಸೊ ಈ ಥರ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಆಗಿದೆ. ಮತ್ತು ಉರಿ ಕಡಿಮೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈ ಆಡಿಸ್ತಾನೆ ಇಲ್ಲ ಅಂತಂದರೆ ಸ್ವಲ್ಪ ತಳ ಹಿಡಿಯುತ್ತೆ. ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ. ಸೊ ಈಗ ನಾನು ಸ್ಪೈಸಸ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಸೊ ಅದಕ್ಕೆ ಈಗ ನಾನು 1/2 ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 1/2 ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ.
ನೀವು ಇಲ್ಲಿ ಚಿಲ್ಲಿ ಪೌಡರ್ ಬದಲಿಗೆ ಹಸಿಮೆಣಸಿನ್ಕಾಯಿ ಬೇಕಂತಂದರೆ ಯೂಸ್ ಮಾಡಿ. ಸೊ ನಾನು ಮನೆಯಲ್ಲಿ ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೇ, ಇದು ಎಗ್ ಪಲ್ಯ ರೆಡಿ ಆಗುತ್ತೆ. ಒಂದು 5 ನಿಮಿಷ ಕುಕ್ ಮಾಡಿಕೊಂಡು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮತ್ತು ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ ಸೇರಿಸೋದ್ರಿಂದ ಸ್ವಲ್ಪ ಖಾರ ಖಾರ ಚೆನ್ನಾಗಿರುತ್ತೆ, ಅದಕ್ಕಾಗಿ. ಇದರಲ್ಲಿ ಕ್ಯಾರೆಟು ಸ್ವಲ್ಪ ಸ್ವೀಟ್ ಇರುತ್ತೆ, ಸೊ ಹಾಗಾಗಿ ಪೆಪ್ಪರ್ ಪೌಡರ್ ಸೇರಿಸ್ತಾರೆ. ಸೊ ಮತ್ತೇನಪ್ಪ ಅಂತಂದರೆ ಎಗ್ ಪಲ್ಯಗೆ ಯಾವತ್ತೂ ಅಷ್ಟೇ ಸ್ವಲ್ಪ ಪೆಪ್ಪರ್ ಪೌಡರು ಸೇರಿಸ್ಕೊಳ್ಳೋದ್ರಿಂದ ರುಚಿ ಹೆಚ್ಚುತ್ತೆ. ಸೊ ಈಗ ಕೊತ್ತಂಬರಿ ಸ್ವಲ್ಪ ಸೇರಿಸಿ ರೆಡಿ ಆಗುತ್ತೆ ಎಗ್ ಪಲ್ಯ. ಸೊ ಹಾಗೆ ಈಗ ರಸಮ್ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲು, ಸೊ ಹಾಗೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಸೊ ಈಗ ಬೆಳ್ಳುಳ್ಳಿ ಜಜ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನೋಡಿ, ಆಗಲೇ ಹೇಳಿದ್ದೆ ಟೊಮೆಟೊ ಸ್ಕಿಪ್ ಆಗಿದೆ ಅಂತ. ಈಗ ಟೊಮೆಟೊ ಒಂದು ತೊಗೊಂಡಿದ್ದೀನಿ. ನಾನ್ ವೆಜ್ ಐಟಮ್ ಮಾಡ್ದಲ್ಲಿ ಮತ್ತು ಕೋಲ್ಡಾದಲ್ಲಿ ಈ ಥರ ರಸಮ್ ಮಾಡ್ಕೊಂಡು ತಿಂದರೆ ಯಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ರಸಮ್, ಅದರಲ್ಲಿ ನಾನು ಮಾಡೋ ರಸಮ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅರಿಶಿಣ 1 ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿಣ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಪ್ರತಿಯೊಂದು ಅಡುಗೆಗೂ ಸಹ ಅರಿಶಿಣ ಬಳಸಿ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಸೊ ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೋಲ್ಡ್ ಆಗಿರೋ ಟೈಮಲ್ಲೂ ಸಹ ಆ ಪೆಪ್ಪರ್ ರಸಮ್ ಮಾಡಿಕೊಂಡು ಕುಡಿದ್ರೆ ಕೋಲ್ಡು ಬೇಗ ವಾಸಿ ಆಗುತ್ತೆ. ಸೊ ಇದು ಜೀರ್ಣಶಕ್ತಿಗೂ ಸಹ ತುಂಬ ಯೂಸ್ಫುಲ್ ಆಗಿರುವಂತಹ ಮೆಡಿಷನ್ ಇದು. ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಈ ಥರ ಮಾಡಿದ್ದಲ್ಲಿ ಸೈಡ್ ಡಿಶ್ ಆಗು ಸಹ ಇದನ್ನು ಬಳಸ್ತಾರೆ. ಸೊ ಈಗ ನಾನು ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಸೇರಿಸಿ ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಇರಬೇಕಲ್ವ, ರಸಮ್ ಆಲ್ಮೋಸ್ಟ್ ತೆಳ್ಳಗೆ ಇರುತ್ತೆ. ಸೊ ಹಾಗಾಗಿ ನೋಡಿ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ 1 ರೌಂಡು ಕುದಿ ಬರೋಕ್ಕೆ ಬಿಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬರ್ತಾ ಇದೆ. ಈ ಥರ ಉಕ್ಕು ಬಂದರೆ ರಸಮ್ಮು ಕಾದಿದೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ನಾವು ಜೀರಿಗೆ ಮತ್ತು ಮೆಣಸು ಕುಟ್ಟಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ಸೇರಿಸಿದರೆ ಅದು ಫ್ಲೇವರ್ ಹೋಗಿಬಿಡುತ್ತೆ. ಸೊ ಅದಕ್ಕಾಗಿ ಫಸ್ಟಿಗೆ ಸೇರಿಸ್ಕೊಳ್ಳೋದು ಬೇಡ. ಸೊ ನೋಡಿ, ಇದನ್ನು ಸೇರಿಸಿ ಒಂದು 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. 1-2 ಕುದಿಲ್ ಬಂದರೆ ಸಾಕು, ರೆಡಿ ಆಗುತ್ತೆ. ನಮ್ಮ ಮನೇಲಂತೂ ರಸಮ್ ಮಾಡಿದರೆ 2 ಡೇಸ್ ಆದರೂ ತಿಂತಾರೆ. ಸೊ ನಾನಾಗಲಿ ವೀಕ್ಲಿ 2 ಟೈಮ್ಸು ರಸಮ್ ಮಾಡ್ತಾನೇ ಇರ್ತೀನಿ. ಸೊ ಈಗ ಕೊತ್ತಂಬರಿನ ಸೇರಿಸಿ ಮತ್ತು 1 ರೌಂಡು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ರುಚಿಕರವಾದಂತಹ ರಸಮ್ ರೆಡಿ ಆಗುತ್ತೆ. ಸೊ ಲೋಟಕ್ಕೆ ಹಾಕ್ಕೊಂಡು ಸಹ ಕುಡಿತಾರೆ ಇದು. ಸೊ ನಾನಿವತ್ತು ಚಪಾತಿ ಏನು ಮಾಡಿರಲಿಕ್ಕಿಲ್ಲ, ಪರೋಟ ಇತ್ತು ಮನೆಯಲ್ಲಿ. ಸೊ ಅದನ್ನೇ ಡಿಮಾರ್ಟಲ್ಲಿ ರೆಡಿಮೇಡ್ ಪರೋಟ ಸಿಗುತ್ತೆ. ಸೊ ಅದನ್ನೇ ನಾನು ತೊಗೊಬಂದು ಇಟ್ಕೊಂಡಿದ್ದೆ. ಸೊ ಇವತ್ತು ಅದನ್ನೇ 4 ಜನಕ್ಕೆ 4 ಮಾಡಿದ್ದೆ. ಸೊ ನೋಡಿ, ರಸಮ್ಮು ಜೊತೆಗೆ ಹಾಗೆ ಎಗ್ ಪಲ್ಯ, ಸೌತೆಕಾಯಿ ಮತ್ತು ಮಜ್ಜಿಗೆ. ಇದು ಏನು ಗೊತ್ತಾ, ನಾನು ಸೊಸೈಟಿ ಅಕ್ಕಿಯಲ್ಲಿ ರೈಸ್ ಮಾಡಿದ್ದೆ. ಆ ರಸಮ್ಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.